ಸರ್ ನನ್ನ ಹೆಸರು ರವಿ ಪಾಟೀಲ್ ಅಂತ. ಮೂಲ ನಾವು ದಾವಣಗೆರೆಯವರು, ಶಿರಾದಲ್ಲಿ ವಾಸ ಮಾಡ್ತಿದ್ದೀವಿ. ಹೋದ ತಿಂಗಳು ಫೆಬ್ರವರಿ ತಿಂಗಳು ಇವರು ಮಲಗಿದ 12 ಗಂಟೆಗೆ ಒಂದು ವಾರಕ್ಕಿಂತ ಬಿಫೋರ್ ಕೆಮ್ಮು ಇತ್ತು. ಅವ್ರಿಗೆ ಕೆಮ್ಮು ಕಫ ಈ ಥರಕ್ಕೆ ಇತ್ತು. ಬಟ್ ನಾರ್ಮಲ್ ಮೆಡಿಸಿನ್ಸ್ ಅದೆಲ್ಲ ತೊಗೊಂಡು ಟ್ರೈ ಮಾಡಿದ್ರು ಹುಷಾರಾಗೋಕ್ಕೆ, ಬಟ್ ಆಗಲಿಲ್ಲ. ತೀರ್ಮಾನ ದಿವಸ ಹೋಗಬೇಕು ಹಿಂಗಂತ ತೀರ್ಮಾನ ಮಾಡಿದ್ವಿ. ಬಟ್ ಬಿಫೋರ್ ನೈಟ್ ಏನಾಯಿತು, ಅವ್ರಿಗೆ ಕೆಮ್ಮಾಗಿ ನೈಟ್ 12 ಗಂಟೆ ಟೈಮಲ್ಲಿ ಅವ್ರು ಮಲಗೋವರೆಗೂ ನಾನು ಮಲಗ್ತಿರಲಿಲ್ಲ. ನೈಟ್ ಅವ್ರಿಗೆ 12 ಗಂಟೆಯಲ್ಲಿ ಕೆಮ್ಮು ಬಂದು ಅನ್ಕಾನ್ಷಿಯಸ್ ಆಗಿಬಿಟ್ರು ಬೆಡ್ರೂಮಲ್ಲೇ. ನಾನು ಜೊತೆಗೆ ಇದ್ದೆ. ಇಮಿಡಿಯೇಟ್ ನಾನು ಯೂಟ್ಯೂಬಲ್ಲಿ ನೋಡಿದ್ದೆಲ್ಲ ನಾಲೆಡ್ಜ್ ಇತ್ತು, ನಾನು ನೋಡಿದ್ದೆ. ಆ ಒಂದು ಹಂಗೆ ನಾನು ನಾಲೆಡ್ಜ್ ಬಂತು. ಬಟ್ ಅವರು ಅನ್ಕಾನ್ಷಿಯಸ್ ಆಗಿದ್ದರಿಂದ ನಮ್ಮ ಅಮ್ಮ ಅನ್ಕಾನ್ಷಿಯಸ್ ಆಗಿ ಬಿದ್ದ ತಕ್ಷಣ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಮಲಗಿಸಿ ಚೆಸ್ಟ್ ಮೇಲೆ ನಾನೇ ಪ್ರೆಸ್ ಮಾಡಿದೆ ಒಂದು 30-20 ಟೈಮ್ಸು. ಪ್ರೆಸ್ ಮಾಡಿದ ತಕ್ಷಣ ಮೇಲ್ಗಡೆ ನಮ್ಮ ಸ್ನೇಹಿತರಿದ್ದು ಬಾಡಿಗೆ ಮನೆಯಲ್ಲಿ ಅವರು ಕರೆಸಿದ್ರು. ನಮ್ಮ ಮಿಸ್ಸಸ್ಸು ಕರ್ಕೊಂಡು ಬಂದರು. ಅಲ್ಲಿ ತನಕ ನಾನು ಪ್ರೆಸ್ ಮಾಡ್ತಾನೆ ಇದ್ದ ಟೈಮಲ್ಲಿ ನಮ್ಮ ಫ್ರೆಂಡ್ ಬಂದರು. ಅವರು ಬಾಯಿಗೆ ಗಾಳಿ ಕೊಡಬೇಕು, ಹಾಗೆ ನೀವು ಅದನ್ನು ಸ್ಟಾಪ್ ಮಾಡಿದ್ರು. ನಾನು ಇಮಿಡಿಯೇಟಾಗಿ ಮತ್ತು ಬಾಯಿ ಇಟ್ಟು ಒನ್ ಟೈಮ್ ಜೋರಾಗಿ ಬ್ಲೋ ಮಾಡಿದೆ. ಬಲೂನ್ ಥರ ಹೋಗುದು ಅವ್ರ ಕೈಯಲ್ಲಿ ಹೊಟ್ಟೆ ಪ್ರೆಸ್ ಆಗಿ ಬರ್ತಾಯಿತ್ತು. ನನಗೆ ಅವೆಲ್ಲ ಗೊತ್ತಿಲ್ಲ ಮಾಡಬೇಕು, ಜಸ್ಟ್ ಹಂಗೆ ಮಾಡಿದೆ ನಾನು. ಅದು ಇಮಿಡಿಯೇಟಾಗಿ ಅವ್ರ ಬಾಯಿಂದ ಗಾಳಿ ಜೋರಾಗಿ ಬಂತು, ವಾಪಸ್ಸು ಅನ್ಕಾನ್ಷಿಯಸ್ ಬಂತು. ನೆಕ್ಸ್ಟ್ ಅವ್ರು ಹಾಗೆ ಕೂತ್ಕೊಂಡಿದ್ರು, ಏನು ಮಾತಾಡ್ತಿರಲಿಲ್ಲ. ಇಮಿಡಿಯೇಟಾಗಿ ಸಿರಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅವರು ಬೇಸಿಕ್ ಏನೇನು ಫಸ್ಟ್ ಏಡ್ ಮಾಡಬೇಕೋ ಮಾಡಿ ಆಂಬುಲೆನ್ಸಿಗೆ ಹಾಕಿ ಕಳಿಸಿದ್ರು. ನೈಟ್ ಇಲ್ಲಿಗೆ ಬರೋತ್ತಿಗೆ 1-1:30 ಆಗಿತ್ತು. ಇಮಿಡಿಯೇಟಾಗಿ ಎಮರ್ಜೆನ್ಸಿ ಕರ್ಕೊಂಡು ಬಂದ ತಕ್ಷಣ ಶರತ್ ಸರ್ ಸ್ಟಾರ್ಟಿಂಗ್ ನಮಗೆ ಎಮರ್ಜೆನ್ಸಿ ಕರ್ಕೊಂಡು ಬರೋದಕ್ಕೆ ಅವರು ಅಲ್ಲಿಂದ ಇಮಿಡಿಯೇಟಾಗಿ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ ತಕ್ಷಣವೇ ಸ್ಟಂಟ್ ಹಾಕೋ ಟೈಮಲ್ಲಿ ನಮ್ಮನ್ನು ಒಳಗಡೆ ಕರ್ಕೊಂಡು ಹೋಗಿ ಸ್ಕ್ರೀನ್ ಮೇಲೆಲ್ಲ ತೋರಿಸಿದ್ರು. ಸ್ಟಂಟ್ ಯಾವ ಥರ ಹಾಕೋದು, ಏನು ಎತ್ತ, ಈ ಥರ ಆಗಿದೆ, ಈ ಥರ ಮಾಡಬೇಕು ಅಂತ ತೋರಿಸಿ ಪೇಷಂಟ್ ಇಮಿಡಿಯೇಟಾಗಿ ಆಪ್ರೇಷನ್ ಹೊರಗಡೆ ಬರೋದಕ್ಕೆ ನಮ್ಮನ್ನು ಭೇಟಿ ಮಾಡಿಸಿದ್ವಿ. ಎಕ್ಸ್ಪ್ಲೇನ್ ಮಾಡಿದ್ರಿ, ಈ ಥರ ಆಗುತ್ತೆ, ಈ ಥರ ಹೋಗುತ್ತೆ ಅಂತ. ಅಲ್ಲಿ ಸ್ಟಂಟ್ ಹಾಕೋ ವ್ಯವಸ್ಥೆ ಮಾಡಿ ಒಂದು 2:30-3 ಗಂಟೆ ಟೈಮಿಗೆ ಮುಗೀತು ಆ ಸ್ಟಂಟ್ ಹಾಕಿದ್ದು. ಇಮಿಡಿಯೇಟ್ ICU ಶಿಫ್ಟ್ ಮಾಡಿದರು. 3 ಡೇಸ್ ಬಿಟ್ಟು ಜನರಲ್ ವಾರ್ಡ್ ಶಿಫ್ಟ್ ಆಯಿತು. ಜನರಲ್ ಚೆಕಪ್ ಎಲ್ಲ ಮಾಡಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಈಗ ಮತ್ತೆ 1 ತಿಂಗಳು ಬಿಟ್ಟು ಬರೋಕ್ಕೆ ಕೇಳಿದ್ರೆ ಹಾಗೆ ತೋರಿಸ್ಕೊಂಡು ಬಂದಿದ್ದೀವಿ.